2026ರ ಹೊಸ ವರ್ಷ ಸ್ವಾಗತಕ್ಕೆ ಕೌಂಟ್ ಡೌನ್. ಸೆಲೆಬ್ರೇಷನ್ಗೆ ಟಫ್ ರೂಲ್ಸ್, ಖಾಕಿ ಅಲರ್ಟ್. ಕಿರಿಕ್ ಮಾಡಿದ್ರೆ ಹೆಣ್ಮಕ್ಳನ್ನ ಕಾಡಿದ್ರೆ ಹುಷಾರ್. 2025ಕ್ಕೆ ಗುಡ್ ಬೈ ಹೇಳಿ 2026ರ ಹೊಸ ವರ್ಷ ವೆಲ್ಕಮ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷಾಚರಣೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ನಂತಹ ಪ್ರಮುಖ ಕೇಂದ್ರಗಳು ದೀಪಾಲಂಕಾರದಿಂದ ಜಗಮಗಿಸ್ತಾ ಇದೆ. ಕೋರಮಂಗಲ ಸೇರಿದಂತೆ ಹೆಚ್ಚು ಜನಸಂದಣಿ ನಿರೀಕ್ಷಿತ ಸ್ಥಳಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಮತ್ತೊಂದು ಕಡೆಯಲ್ಲಿ ಪಾರ್ಟಿ, ಮೋಜು ಮಸ್ತಿಗಳ ನಡುವೆ ಜನರು ಮೈಮರೆಯದಂತೆ ಎಚ್ಚರಿಕೆ ನೀಡೋದಕ್ಕೆ ಖಾಕಿ ಸನ್ನದ್ಧವಾಗಿದೆ. ಹೊಸ ವರ್ಷಾಚರಣೆಯಲ್ಲಿ ಹೀಟ್ ಮ್ಯಾಪ್ ಟೆಕ್ನಾಲಜಿ. ಏನಿದು ಹೀಟ್ ಮ್ಯಾಪ್? ಬೆಂಗಳೂರು ಹೇಗೆ ಸಜ್ಜಾಗಿದೆ? ಬೆಂಗಳೂರಲ್ಲಿ ಈ ಬಾರಿ ಹೀಟ್ ಮ್ಯಾಪಿಂಗ್ ಪರಿಚಯಿಸಿರುವಂತಹ ಪೊಲೀಸ್ ಇಲಾಖೆ ಆಂಬ್ಯುಲೆನ್ಸ್ ವಾಹನಗಳು, ಸಂಚಾರ ಸಮಸ್ಯೆ ಸೇರಿದಂತೆ ಜನರಿಗೆ ಅಗತ್ಯ ಮಾಹಿತಿಯನ್ನ ಕೊಡೋದಕ್ಕೆ ಮೊದಲ ಬಾರಿಗೆ QR ಕೋಡ್ ಬಳಕೆಯನ್ನ ಮಾಡುತ್ತಿದೆ. ಇದರಲ್ಲಿ ಅತಿ ಹೆಚ್ಚು ಜನ ಸೇರುವಂತಹ ಜಾಗದಲ್ಲಿ ಕೆಂಪು ಬಣ್ಣ, ಜನ ಸೇರ್ತಾ ಇರುವಂತಹ ಜಾಗವನ್ನ ಹಳದಿ ಬಣ್ಣ ಹಾಗೂ ಹಸಿರು ಬಣ್ಣ ಇರುವಂತದ್ದು ಕಡಿಮೆ ಜನಸಂದಣಿ ಅಂತ ಹೇಳಿ ಸೂಚಿಸುತ್ತೆ. ಇದನ್ನ ಕಮಾಂಡ್ ಸೆಂಟರ್ನಿಂದ ನಿಗಾ ವಹಿಸಲಾಗುತ್ತೆ. ಆಯ್ದ 180 ಕಡೆಗಳಲ್ಲಿ ಫೋಕಸ್ ಲೈಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜನ ಹೆಚ್ಚು ಸೇರುವಂತಹ ಜಾಗದಲ್ಲಿ ಪೊಲೀಸ್ ವಾಚ್ ಟವರ್ ಇರುತ್ತೆ. ಜನಸಂದಣಿ ಹೆಚ್ಚಿರುವಂತಹ ಜಾಗದಲ್ಲಿ ಡ್ರೋನ್, AI ಕ್ಯಾಮೆರಾ ಬಳಕೆ ಕಣ್ಗಾವಲಾಗುತ್ತೆ. ಇಂದು ರಾತ್ರಿ ಹೊಸ ವರ್ಷದ ಆಚರಣೆಗೆ ಒಟ್ಟು 10 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ. ಭದ್ರತೆಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ 14,000 ಪೊಲೀಸರು, 3 ಮಂದಿ ಸಂಚಾರ ಪೊಲೀಸರು, 400 ಟ್ರಾಫಿಕ್ ವಾರ್ಡನ್ಗಳನ್ನು ನಿಯೋಜನೆ ಮಾಡಲಾಗಿದೆ. 88 KSRP ತುಕಡಿ, 21 CAR ತುಕಡಿ, 266 ಹೊಯ್ಸಳ ವಾಹನ, 250 ಕೋಬ್ರಾ ವಾಹನಗಳಿಂದ ಭದ್ರತೆಯನ್ನು ಒದಗಿಸಲಾಗಿದೆ. ಹೊಸ ವರ್ಷಾಚರಣೆಗೆ ಕೆಲ ರಸ್ತೆಗಳ ಸಂಚಾರ ಬಂದಾಗುತ್ತೆ. ಭದ್ರತಾ ದೃಷ್ಟಿಯಿಂದ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಸಿ ರಸ್ತೆ, ಸೆಂಟ್ ಮಾರ್ಕ್ ರಸ್ತೆ, ಮ್ಯೂಸಿಯಂ ರಸ್ತೆಗಳಲ್ಲಿ ರಾತ್ರಿ 10 ಗಂಟೆಯಿಂದ ಮುಂಜಾನೆ 3 ಗಂಟೆಯವರೆಗೆ ಸಂಚಾರ ಬಂದ್ ಆಗಲಿದೆ. ಒಟ್ಟಾರೆಯಾಗಿ ಹೊಸ ವರ್ಷದ ಸ್ವಾಗತಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು, ಸಿಲಿಕಾನ್ ಸಿಟಿ ಸಂಪೂರ್ಣ ಸೆಲೆಬ್ರೇಷನ್ ಮೋಡ್ನಲ್ಲಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಚರಣೆ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ.